ನನ್ನ ಹೆಸರು ನಾಗಾಚರಣ್ ಅಂತ. ಇಷ್ಟು ಒಂದು 15 ವರ್ಷ ನಾನು ಬೆಂಗಳೂರಲ್ಲಿ ವಿದ್ಯಾಭ್ಯಾಸ ಮಾಡಿ ಎಲ್ಲ ಮಾಡಿ ಇಲ್ಲಿ ಬಂದು ವ್ಯವಸಾಯ ಮಾಡ್ತಾಯಿದ್ವಿ. ನಮ್ಮ ತಂದೆ ಮತ್ತು ನಮ್ಮ ತಾತ ಅವ್ರ ಪ್ರಾಪರ್ಟಿ ಇದು. ಸುಮಾರು ಒಂದು 15 ಎಕರೆ ಪ್ರಾಪರ್ಟಿ. 2 ಬೋರ್ ತೆಗೆದು ಇಲ್ಲಿ ಗದ್ದೆ, ತೋಟ ಮತ್ತು ಹಸುಗಳಿಗೆ ಸೀಮೆ ಹುಲ್ಲು ಮತ್ತು ನಾವೇ ಸ್ವಂತ ಲೇಟೆಸ್ಟ್ ಟೆಕ್ನಾಲಜಿ ಸೈಲೇಜು ಇವೆಲ್ಲ ಮಾಡಿ ಬೇರೆ ಒಳ್ಳೊಳ್ಳೆ ತಳಿಗಳ ಹಸುಗಳೆಲ್ಲ ಇಟ್ಟು ವ್ಯವಸಾಯ ಮಾಡ್ತಾಯಿದ್ವಿ. ಇವಾಗ ಸತತ 1 ವರ್ಷದಿಂದ ತುಂಬ ಆನೆಗಳು ತೊಂದರೆ ಆಗಿ ನಮಗೆ ಇವಾಗ ಹಸುಗಳಿಗೆ ಮೇವಿಲ್ದಿರೋ ಥರ ಆಗಿದೆ. ಇವಾಗ 6 ತಿಂಗಳಿಗೆ ಆಗೋಷ್ಟು ಮೇವನ್ನ ಫಸ್ಟೇ ಸ್ಟಾಕ್ ಮಾಡ್ತೀವಿ ನಾವು. ಬೇಸಿಗೆಲೆಲ್ಲ ನಮಗೆ ಕೊಯ್ದು ಮೇಯ್ಸೋಕ್ಕಾಗಲ್ಲ, ತುಂಬ ಬಿಸಿಲಿರುತ್ತೆ, ಮೇವುಗಳು ಬರಲ್ಲ. ಆ ಥರ ಎಲ್ಲ ಇದ್ದಾಗ ನಾವು ಒಂದು 15-20 ಎಕರೆದು ಮೇವುಗಳೆಲ್ಲ ತೊಗೊಂಡು ಸೈಲೇಜ್ ಎಲ್ಲ ಮಾಡಿ ಇಟ್ಟಿದ್ದೀವಿ. ಪ್ರತಿನಿತ್ಯ ಆನೆ 30 ದಿನದಿಂದ 20 ದಿನ ಆನೆ ಬಂದಿದೆ ನೈಟು. ಈ ಕೊಟ್ಟಿಗೆ ಒಳಗಡೆ ಬರ್ತಾ ಇದೆ, ಇರೋ ಮೇವೆಲ್ಲ ತಿಂತಾ ಇದೆ, ಹುಲ್ಲು ಮತ್ತು ಪ್ರಾಪರ್ಟಿ ಡ್ಯಾಮೇಜ್ಗಳು, ಗೊಂತುಗಳು ಹೊಡೆದಾಗ್ತಾ ಇದೆ, ಕಲ್ಕಂಬ ಮುರಿದಾಗ್ತಾ ಇದೆ, ಎಲ್ಲ ತುಳ್ಕೊಂಡು ಹೋಗ್ತಾ ಇದೆ. ಮತ್ತು ಭತ್ತ, ರಾಗಿ ಏನಿದೆ ಎಲ್ಲನೂ ತಿನ್ಕೊಂಡು ಹೋಗ್ತಾ ಇದೆ. ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಬರೀ ಆನೆ ಒಂದೇ ಪ್ರಾಬ್ಲಮ್ ಅಲ್ಲ, ಚಿರತೆ ಬರ್ತಾ ಇದೆ, ರೆಗ್ಯುಲರ್ ಚಿರತೆ ಬರ್ತಾ ಇದೆ. ಈಗಾಗಲೇ 1 ಎಮ್ಮೆ ಕರು, 1 ಹಸುನ್ ಕರು, 2 ಕುರಿ ಇಷ್ಟನ್ನು ಎತ್ಕೊಂಡು ಹೋಗಿದೆ. ನಾವು ಕುರಿ ಎತ್ಕೊಂಡು ಹೋದಾಗ ತುಂಬ ಕಂಪ್ಲೇಂಟ್ ಮಾಡಿದ್ವಿ. ಫಾರೆಸ್ಟ್ ಅವ್ರಿಗೆ ಬೋನ್ ಇಡಿ ಅಂತೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ. ಇಡ್ತೀವಿ, ಇವತ್ತು ಇಡ್ತೀವಿ, ನಾಳೆ ಇಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಬರಲ್ಲ ಬಿಡು ಬ್ರದರ್, ಒಂದ್ಸಲ ಎತ್ಕೊಂಡಾದ್ಮೇಲೆ 5 ದಿನ ಬರಲ್ಲ, 4 ದಿನ ಬರಲ್ಲ ಅಂತ ಅವ್ರು ಹೇಳ್ತಾರೆ. ಅದಾಗಿ 3 ದಿನಕ್ಕೆ ತಿರ್ಗಾ ಬಂದು ಎತ್ಕೊಂಡು ಹೋದಾಗ, ಸರ್ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ ಸರ್, ಏನು ಸರ್ ಮಾಡೋಣ, ಒಳಗಡೆ ಇದ್ದು ತಡಿ ಫೆನ್ಸ್ನ ಹತ್ತಿ ಎತ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ಅವರು ಹೌದಾ ನೋಡ್ತೀವಿ, ನಾಳೆ ನೋಡ್ತೀವಿ, ನಾಡಿದ್ದು ನೋಡ್ತೀವಿ ಅಂತಾರೆ. ಆಮೇಲೆ 2-3 ದಿನ ತಿರ್ಗಾ ಫೋನ್ ಮಾಡಿದ್ರೆ ಸರಿ ಫೋನ್ ರೆಸ್ಪಾಂಡ್ ಮಾಡಲ್ಲ. ಬರ್ತಾರೆ, ಬೋನ್ ಇಡೋಣ ಅಂತಾರೆ, ಇಡ್ತಾ ಇಲ್ಲ. ತುಂಬ ತೊಂದರೆ ಆಗ್ತಾಯಿದೆ. ನೈಟು ಬಂದಿದೆ, ಇಷ್ಟೆಲ್ಲ ಡ್ಯಾಮೇಜ್ ಮಾಡಿದೆ. ಇವಾಗ ನಮ್ಮ ಪ್ರಾಣಿಗಳು ಬರುತ್ತೆ ಹೋಗುತ್ತೆ, ಅವ್ರು ಕರೆಕ್ಟಾಗಿ ಫೆಸಿಲಿಟಿ ಏನು ಮಾಡ್ತಾ ಇಲ್ಲ. ಇಲ್ಲಿ ಬರ್ತಾರೆ, ನಾಳೆ ಬೆಳಗ್ಗೆ ಬರೀ ಸರ್ ಸರ್ಕಾರದಿಂದ ಇದು ಬರುತ್ತೆ ಅಂತಾರೆ. 12,000 ರೂಪಾಯಿ 13,000 ರೂಪಾಯಿ ಕೊಟ್ಟು ಕುರಿ ತೊಗೊಂಬಂದಿರ್ತೀವಿ, 6-7 ತಿಂಗಳು ಮೇಯಿಸಿರ್ತೀವಿ ನಾವು ಅದನ್ನ. ಇವರು ತಿನ್ಕೊಂಡು ಹೊಟ್ಟೋದ್ಮೇಲೆ ಸರ್ಕಾರದಿಂದ 5,000 ಪರಿಹಾರ ಕೊಡ್ತೀವಿ ಅಂತಾರೆ. 5,000 ಪರಿಹಾರ ನಮಗೆ ಬೇಡ ಸರ್, ಅದು ಬರ್ದಿರೋ ಥರ ಅವ್ರು ಕಂಟ್ರೋಲ್ ಮಾಡಿ ಇದು ಮಾಡಬೇಕು. ಇವಾಗ ನೋಡಿ, ರಾತ್ರಿ ನಿದ್ದೆ ಇಲ್ಲ. ಇವಾಗ ಬೆಳಗ್ಗೆ ಇಷ್ಟೊಂದು ಎಕರೆ ವ್ಯವಸಾಯ, ತಿರ್ಗಾ ಬೇಸಿಗೆಯಲ್ಲಿ ಇವಾಗ ಬೆಳೆ ಇಟ್ಟಿದ್ದೀವಿ, ಅದಕ್ಕೆ ನೀರು ಕಟ್ಟೋಣ, ಹಸುಗೆ ಮೇವು ಹಾಕೋಣ, ನಾವು ಊಟ ತಿಂಡಿ ಮಾಡೋಣ. ನಮ್ಮ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಗೋಗಿದೆ ಇದರಿಂದ. ಎಷ್ಟು ಶ್ರಮ ಪಟ್ಟರು ಏನೂ ಸಿಗ್ತಾ ಇಲ್ಲ. ನಾವು ಬೆಳಗ್ಗೆಯಿಂದ ಕಷ್ಟಪಡೋದು ರಾತ್ರಿ ಬಂದು ನಾನೇ ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದೆ. ತುಂಬ ಸಮಸ್ಯೆ ಆಗ್ತಾ ಇದೆ. ಈಗ ಅದಲ್ಲದೆ ನೋಡಿ, ಈಗ ಬೋರ್ವೆಲ್ಲಿಂದ ನೀರು ತೊಗೊಂಡು ಹೊಡಿತಾ ಇರ್ತೀವಿ, ಎಕ್ಸ್ಟ್ರಾ ಸ್ಟಾಕ್ ಮಾಡಿರ್ತೀವಿ ನೀರು. ಎಲ್ಲ ಟೈಮಲ್ಲೂ ಕಟ್ಟೋಕ್ಕಾಗಲ್ಲ. ದೊಡ್ಡ ಕೃಷಿ ಹೊಂಡ 50-50 ಸಬ್ಸಿಡಿಲಿ ಮಾಡಿದ್ದೀವಿ. ಕೃಷಿ ಹೊಂಡ ಗೌರ್ಮೆಂಟ್ ಅರ್ಧ, ನಾವು ಅರ್ಧ. ಇವಾಗ ಒಂದು ಬೆಳೆನೂ ಬೆಳೆದಿಲ್ಲ ಸರ್ ಅದರಲ್ಲಿ. ಮಾಡಿ 2.5 ತಿಂಗಳಾಗಿದೆ. ಆನೆ ಬಂದು ಫುಲ್ ಟಾರ್ಪಲೆಲ್ಲ ಕಿತ್ತಿ ನೀರೆಲ್ಲ ಆಚೆ ಹೋಗ್ತಾ ಇದೆ. ಇವಾಗ ಅದಕ್ಕೆ ನೀರು ತುಂಬಕ್ಕಾಗ್ತಾಯಿಲ್ಲ, ನಾವು ಬೆಳೆ ಬೆಳೆಯೋಕ್ಕಾಗ್ತಾಯಿಲ್ಲ. ಇಷ್ಟು ದನಿಗಳಿಗೆ ಮೇವು ಎಲ್ಲಿಂದ ತರೋಣ ಸರ್? 1 ಹಸು 2 ಹಸು ಎಲ್ಲೋ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಇಷ್ಟು ಹಸುಗೆ ನಾವು ಎಲ್ಲಿಂದ ತೊಗೊಂಬರೋಣ ಮೇವು? ಇವಾಗ ಒಂದು ಮೇವು ಬೆಳೆಯಬೇಕಂದ್ರೆ ಮಿನಿಮಮ್ 3 ತಿಂಗಳು ಬರಬೇಕು. ಅಲ್ಲಿ ತನಕ ಇದ್ರ ಪರಿಸ್ಥಿತಿ ಏನಾಗಬೇಕು ಹೇಳಿ ಸರ್? ಸರ್ಕಾರ ನಾವು ಕೇಳ್ತಾ ಇದ್ದಂಗೆ ಗೊತ್ತಾ, ಪರಿಹಾರ ಕೊಡೋದು ದೊಡ್ಡದಲ್ಲ ಸರ್. ಅದು ಏನು ಪ್ರಾಬ್ಲಮ್ ಆಗದಿರೋ ಥರ ನೋಡಲಿ. ಈಗ ಪರಿಹಾರ ಬೆಳೆ ಇನ್ನೊಂದ್ಸಲಿ ಬೆಳಿತೀವಿ ಸರ್ ನಾವು. ಇವಾಗ ಸರಿ ಇನ್ನೊಂದ್ಸಲಿ ಬೆಳೆ ಬೆಳಿತೀವಿ, ಮತ್ತೊಂದ್ಸಲಿ ಬೆಳೆ ಬೆಳಿತೀವಿ. ಪ್ರಾಪರ್ಟಿ ಲಾಸ್ಗಳಿಗೆ ಹೆಂಗೆ ಸರ್ ನಾವು ಸರಿ ಮಾಡೋಕ್ಕಾಗತ್ತೆ? ಎಲ್ಲಿಂದ ಮಾಡೋಣ? ಸುಮ್ಮನೆ ಏನು ಗೊತ್ತಾ, ಇವತ್ತು ಮಾಡೋಣ ಅಂತ ಹೇಳ್ತಾರೆ. ಅದು ಕಾರ್ಯರೂಪಕ್ಕೆ ಬರೋ ಅಷ್ಟು ತನಕ ನಾವು ಹೆಂಗೆ ಜೀವನ ಮಾಡೋದು ಇಲ್ಲಿ? ಅದು ನಮ್ಗೆ ತುಂಬ ತೊಂದರೆ ಆಗಿರೋವಂಥದ್ದು.